ಇದ ಜಾಗ ನೋಡ್ರಿ ಅತ್ತರ, ಇಲ್ಲೇ ನೋಡ್ರಿ ಹಿಂಗ ಬಿದ್ಬಿಟ್ಟಿದ್ರಿ. ಹೌದಾ? ಹೆಂಗ್ ಬಿದ್ದಿದ್ರು ಒಂಚೂರು ತೋರಿಸ್ತೀರಾ? ಹಾ ತೋರಿಸ್ತೇನ್ರಿ. ಹಿಂಗ ಹಿಂಗ ಬಿದ್ದಿದ್ರು ನೋಡ್ರಿ. ಅಲ್ಲ, ನಿಮಗೆ ಕರೆಕ್ಟ್ ನೆನಪೈತಾ ಹಿಂಗ ಬಿದ್ದಿದ್ರ? ಮುಂದೆ ನಾನಲ್ಲ ಮೊದಲು ನೋಡಿದ್ದು. ಕರೆಕ್ಟ್ ನೆನಪೈತ್ರಿ, ಹಿಂಗ ಹಿಂಗ ಬಿದ್ದಿದ್ರಿ. ಸರಿ ಎದ್ದಾಡ್ರಿ. ಸರಿ, ನೀವು ಊರು ಬಿಟ್ಟು ಎಲ್ಲಿ ಹೋಗ್ಬೇಡ್ರಿ ನೀವಿಬ್ರು. ಯಾಕಂದ್ರೆ ನಮ್ಗೆ ಯಾವಾಗಾದ್ರೂ ಸಾಕ್ಷಿ ಏನ ಬೇಕಂದ್ರೆ ನಾವು ನಮ್ಮನ್ನು ಕೇಳ್ತೀವಿ. ನಾವು ಯಾವಾಗ ಕರೆದು ನೀವು ಬರ್ಬೇಕಾಗತ್ತೆ. ಆತ್ರಿ. ಇವರೇ. ಮೇಡಮ್. ಏನಿಲ್ಲ, ನೀವು ಆಫೀಸು ಅಂತ ಮತ್ತೆ ನೀವು ವಾಪಸ್ ಎಲ್ಲೂ ಹೋಗಂಗಿಲ್ಲ. ಈ ಕೇಸ್ ಇದಾಗವರೆಗೂ ನೀವು ಇಲ್ಲೇ ಇರ್ಬೇಕಾಗತ್ತೆ. ಆಯ್ತು ಬಿಡ್ರಿ ಮೇಡಮ್. ರಾಜು, ನಡಿ ಹೋಗೋಣ. ಓಕೆ ಮೇಡಮ್. ವಾವ್, ಏನು ದೊಡ್ಡ ಕಂಪ್ನಿ ಐತಿದು. ವಾವ್, ಕಾರ್ ನೋಡು. ಅಜ್ಜ ಯಾರತ್ತ? ಈ ಕಂಪ್ನಿ ಮಾಲೀಕ? ಇದ್ರೆ ಇರ್ಬೋದು. ಮಾತಾಡ್ಸಿ ನೋಡ್ತೀನಿ ತಡಿ. ನಮಸ್ಕಾರ ರೀ. ನಮಸ್ಕಾರ. ನೀವ್ ಯಾರಂತ ಗೊತ್ತಾಗಲಿಲ್ಲ. ನಾನು ಕೆಲಸ ಹುಡುಕೊಂಡ್ ಬಂದಿದ್ರಿ. ಈ ಕಂಪ್ನಿ ನೋಡಿದೆ, ನಿಮ್ಮನ್ನು ನೋಡಿದ್ನಲ್ಲ. ಬಹುಶಃ ನೀವು ಈ ಕಂಪ್ನಿ ಮಾಲೀಕನ ಅಂತ ಮಾತಾಡ್ಸಕ್ ಬಂದೆ. ಹೌದು, ನಂದು ಇದು ಕಂಪ್ನಿ. ನಾನೇ ಮಾಲೀಕ. ಏನು ಇಲ್ಲಿ ಕೆಲಸ ಕಳ್ಕೊಂಡ್ರೆ ಏನು ಓದಿರಿ ನೀವು? ನಾನು MBA ಮುಗಿಸೀನ್ರಿ ನಾನು. ಹೌದಾ? ಈಗ ಅಲ್ಲೇ ಎಲ್ಲ ಖಾಲಿ ಇಲ್ಲಲ್ಲಮ್ಮ, ಕೆಲಸ ತುಂಬ್ಯಾವು. ನೋಡ್ರಿ, ನಾನು ಭಾಳ ಬಡವ್ರದೀನ್ರಿ. ಅಲ್ಲ, ನಾನು ನೀವು ಹೇಳಿದ್ದೆಲ್ಲ ಕೆಲಸ ಕೇಳ್ತೀನಿ. ನೀವು ಇಂಥದ್ದು ಮಾಡಿದ್ರೆ ನಾನು ಹಂಗೆ ಇರ್ತೀನಿ. ಜೋರು ನನ್ನ ಮ್ಯಾಗ ಕರ್ಣೆ ತೋರಿ. ಮನ್ಯಾಗ ಊಟಕ್ಕೂ ಇಲ್ಲ. ಓದಿನಿ, ಆದರೆ ಕೆಲಸ ಇಲ್ಲ ಕೈಯಾಗ. ಏನು ಮಾಡ್ರಿ? ನಮ್ಮ ಅವ್ವಾಗ ಆರಾಮಿಲ್ಲ. ನಮ್ಮ ತಮ್ಮ ಓದಾತದನ. ಮನ್ಯಾಗ ಭಾಳ ಕಷ್ಟ ಐತ್ರಿ. ಏನಾದರೂ ಮಾಡಿ ಸಹಾಯ ಮಾಡಿರಿ, ನನಗೊಂದು ಕೆಲಸ ಕೊಡ್ರಿ ಪ್ಲೀಸ್ ರೀ. ಹೌದಾ? ನೀವು ಮೊದಲು ಅಲ್ಲ ನಿಲ್ಲಿಸ್ರಿ. ನಂಗೆ ಹೆಣ್ಮಕ್ಳ ಹತ್ರ ಇಷ್ಟ ಆಗಂಗಿಲ್ಲ. ಆಯ್ತು, ಮತ್ತೆ ನಂಗೆ ಕೆಲಸ ಕೊಡಿಸ್ತೀರಾ? ಹಿಂಗೆ ನಕ್ರಿಲ್ಲ. ಹಿಂಗೆ ನಕ್ರೆ ನನ್ಗೆ ಆಯ್ತಾಯ್ತು. ಕೆಲಸ ಓದಿಲ್ಲ, ಇದು ನನ್ನ ದೊಡ್ಡ ಕಂಪ್ನಿ ಐತಿ. ಕೊಡ್ಬೋದಿತ್ತು. ಅಂದ್ರೆ ನಮ್ಮ ಆಫೀಸ್ನಾಗ ಕೆಲಸ ಖಾಲಿ ಇಲ್ಲ, ಮನೆ ಕೆಲಸ ಖಾಲಿ ಐತಿ ನೋಡ್ಬೇಕಿದ್ರೆ. ಮನ್ಯಾಗ ಕೊಡ್ಲೇನ್ರಿ ಕೆಲಸನ? ಮನ್ಯಾಗ ಏನು ಕೆಲಸ ಐತಿ ಹೇಳ್ರಿ? ಏನಿಲ್ಲ, ಮನೆಯೊಳಗೆ ನಾನು ಇಷ್ಟು ದೊಡ್ಡ ಕಂಪ್ನಿ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಮನ್ಯಾಗ ನನಗಂತ ಏನು ದಿಕ್ಕ ಇಲ್ಲ. ಎಲ್ಲ ಮಕ್ಕಳು ಅವರು ಇಂತಿಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನೆಲ್ಲ ಬೇರೆ ದೇಶದಾಗ ಮಾಡ್ಕೊಂಡು ಅಲ್ಲೇ ಹೊಂಟಾರ, ಅಲ್ಲೇ ಇರ್ತಾರೆ. ಜಾಸ್ತಿ ಬರಂಗಿಲ್ಲ, ಯಾವಾಗ ಒಂದ್ಸಲ ಬರ್ತಿರ್ತಾರೆ ಅಷ್ಟೇ, ಅದು ಕೆಲಸದ ಮೇಲೆ. ನನಗಂತ ಒಂದು ಜೀವ ಮನೆಯಾಗ ಏನಿಲ್ಲ. ನಿಮ್ಮ ನೋಡಿ ನೀವು ನಾನು ಮುಟ್ಟಿದ್ರಲ್ಲ, ಮೈಯಾಗ ಕರೆಂಟೇ ಪಾಸ್ ಆದಂಗೆ ಆಯ್ತು. ಅದಕ್ಕೆ ಕೇಳ್ತೀನಿ, ತಪ್ಪು ತಿಳ್ಕೊಬಿಟ್ರಿ ಮತ್ತೆ. ಅಲ್ಲ, ಇಷ್ಟು ವಯಸ್ಸು, ನೀವು ನೋಡಿ ಸಣ್ಣವರು, ಹಂಗೆ ಹಿಂಗೆ ಅಂತಂದು. ಏನಿಲ್ಲಪ್ಪ, ನಾನು ಇರೋವಾಗ ನಾನು ಚೆನ್ನಾಗಿ ನೋಡ್ಕೊಡ್ರಿ, ನಿಮ್ಮ ಊಟ ನಾನು ಚೆನ್ನಾಗಿರ್ತೀನಿ. ಆಮೇಲೆ ಇದು ಊಟ ಆಸ್ತಿ ನಿಮ್ದೇ ಆಗುತ್ತೆ. ನನಗೂ ಹೆಣ್ಣು ದಿಕ್ಕಿಲ್ಲ. ಒಟ್ಟು ಮನೆಗೆ ಹೋದ್ರೆ ಒಟ್ಟು ತಿನ್ನಕ್ಕೆ ಉಣ್ಣಕ್ಕೆ ಅದಕ್ಕೆ ಎಲ್ಲಕ್ಕೂ ನೋಡ್ಕೊಳ್ಬೇಕಲ್ಲ. ಅದಕ್ಕೆ ಕೇಳತ್ತಿದ್ದೆ. ಅಲ್ಲ, ನಿಮ್ಗೆ ಬಲವಂತ ಮಾಡಲ್ಲ. ಇಷ್ಟ ಇದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ. ಹೌದಾ? ಅಲ್ಲಲ್ಲ, ಮತ್ತೆ ನೀವು ಬೇಜಾರು ಮಾಡ್ಕೊಳಕತ್ತೀರಿ ಅನ್ಸುತ್ತೆ. ಹಂಗೇನಾರಿದ್ರೆ ಬೇಡ. ಅಯ್ಯೋ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ. ನೀವು ಇಷ್ಟು ಒಂದು ಇದನ್ನು ನನಗೆ ಅವಕಾಶ ಕೊಡತ್ತೀರಿ. ನಮ್ಮ ಮನೆ ಮತ್ತೆ ನಮ್ಮ ಬಡತನದಿಂದ ಇದ್ದದ್ದು ನಮ್ಮ ಜೀವನಕ್ಕೆ ಒಂದು ನೀವು ಆಧಾರ ಆಗ್ತೀರಿ. ಅಷ್ಟು ಇದನ್ನು ನೋಡ್ಕೊತೀರಿ. ನಮ್ಮ ಕಷ್ಟ ಅಂತ ಗೊತ್ತಾದ್ಮೇಲೆ ನಾನು ಮಾಡ್ಕೋದ್ರೆ ಏನು ತಪ್ಪೈತಿ? ನಿಮ್ಮ ಕಷ್ಟಕ್ಕೆ ನಾನು, ನನ್ನ ಕಷ್ಟಕ್ಕೆ ನೀವು. ಹೌದಿಲ್ರಿ? ಆಯ್ತು ಬರ್ರಿ, ನಾನು ನಿಮ್ಮ ಮದುವೆ ಮಾಡ್ಕೋತಂತೆ. ಅಂದ್ರೆ ಮದ್ವಿ ಅಂತಂದು ಬೇಡ. ಯಾಕಂದ್ರೆ ಈಗ ಅಲ್ಲೇ ನನ್ನ ದೊಡ್ಡ ಇದ್ರೊಳಗೆಲ್ಲ ಪ್ರೆಸ್ಟೀಜ್, ನಂದೇ ಆದಂಥ ಒಂದು ಘನತೆ ಗೌರವವನ್ನು ಕಾಪಾಡ್ಕೊಂಡ್ ಬಂದೀನಿ. ಈ ವಯಸ್ಸಿನ ಮದುವೆ ಮಾಡ್ಕೊಂಡೆ ಅಂದ್ರೆ ಎಲ್ಲ ಟಿವಿ ಹಾಕೊಂಡು ಹೋಗ್ತಾರೆ ನನ್ನ. ಅದಕ್ಕೆ ಈ ಮೀಡಿಯಾದವ್ರಿಗೆ ಇಂಥವು ಬೇಕಾಗಿರ್ತಾವೆ ನೋಡಿ ಮತ್ತೆ. ಅದಕ್ಕೆ ನನ್ನ ಮದ್ವೆ ಗಿದ್ವಿ ಏನು ಬೇಡ. ಹೆಂಡತಿ ಥರನೇ ನನಗೆ ನೀನು ನಿನ್ನ ಮನಸ್ಸಿನ ಮದುವೆ ಮಾಡ್ಕೊಂಡು ಮನಸ್ಸಿನಾಗ ನೀನು ನನ್ನ ಹೆಂಡತಿಗಿರ್ತೀಯಲ್ಲ, ಹಾಗೆ ನನಗೆ ಹೆಂಡತಿಯಾಗಿ ಮನೆಗಿರು. ನಾನು ನೋಡ್ಕೊ. ನಿನಗೆ ನಾನು ಏನು ಕೊಡ್ತೀನಿ ಮಾಡಲ್ಲ. ನಾನು ಆಸ್ತಿ ಇಲ್ಲ ನಿನಗೆ ಹಚ್ತೀನಿ ಅಂತ, ಆಯ್ತಾ? ಹೌದಾ? ಆಯ್ತು ಬಿಡ್ರಿ, ಅದಕ್ಕೇನಂತೆ. ಸರಿ ತಗೋರಿ. ಸರಿ, ಹಂಗಿದ್ರೆ ಹೋಗೋಣ ಮನೆಗೆ. ಸರಿ, ಹೋಗೋಣ ರೀ. ಅಲ್ಲ, ಮತ್ತೆ ನಿಮ್ಮ ತಮ್ಮ ತಾಯಿ ಎಲ್ಲ ಅದರಂತಿಲ್ಲ, ಅವ್ರು ಕರ್ಕೊಂಡ್ಬಂದ್ಬಿಡೋಣ. ಇಲ್ಲ, ನಮ್ಮ ಮನೆಗೆ ಹೋಗೋಣ ನಡಿ. ಇಲ್ಲ ಇಲ್ಲ, ಅವ್ರು ಹಂಗೆಲ್ಲ ಬರಂಗಿಲ್ಲ. ಅವ್ರಿಗೆ ನಾನೇನು ಖರ್ಚಿಗೆ ಏನೆಲ್ಲ ನಾ ಕೊಡ್ತೀನಂತೆ. ಈಗ ನನ್ನ ಜೊತೆ ಬಂದ್ರೆ ಈಗ ಇಲ್ಲೇ ಇರ್ತೀಯಲ್ಲ, ಹಂಗಿದ್ರೆ ಮತ್ತೆ ವಾಪಸ್ ಹೋಗಲ್ಲ. ಇಲ್ಲ ಇಲ್ಲ ತಗೋರಿ. ಹೆಂಗೂ ಕೆಲಸ ಹುಡುಕೊಂಡು ಬಂದಿದ್ದೆ. ಇಲ್ಲೂ ನನಗೊಂದು ನೆಲೆ ಇದ್ದಿದ್ದಿಲ್ಲ. ಏನು ಕೆಲಸನೂ ಕೊಡ್ತೀರಿ, ನೆಲೆನೂ ಕೊಡ್ತೀರಿ ಅಂದಮೇಲೆ ನನಗೆ ಇಲ್ದಕ್ಕಿಗೆ ಒಂದು ನೆಲೆ ಸಿಕ್ಕೈತಿ. ಮತ್ತೆ ಕೆಲ್ಗೆ ಹೋಗಲಿ. ಆಯ್ತು, ಅವ್ರು ಅಲ್ಲೇ ಬರ್ತೀನಂತೆ. ಸರಿ, ಬಂದು ನಮ್ಮ ಮನೆಗೆ ಹೋಗೋಣ. ಇದೇ ನೋಡಿ ನನ್ನ ಬಂಗ್ಲೆ. ಯವ್ವ, ಎಂಥ ದೊಡ್ಡ ಬಂಗ್ಲೆ ಐತಿದು. ಏನಿದು ಗಾರ್ಡನ್ನು? ಇಲ್ಲಿ ಒಂದು ಕಾರು, ಅಲ್ಲೊಂದು ಕಾರು, ಅಂಥ ದೊಡ್ಡ ಕಂಪ್ನಿ. ಯವ್ವ, ವಯಸ್ಸದ ಭಾಗ್ಯ ಬಂತು. ಆಯ್ತಾಯ್ತು, ನನಗೆ ಒಂದು ಚಲೋ ಆಯ್ತು. ಏನೋ ಅನ್ನಕತ್ತಿ? ಏನಿಲ್ಲ, ಈ ಬಂಗ್ಲೆ ನೋಡಿ ಖುಷಿ ಆಯ್ತು. ಎಂಥ ದೊಡ್ಡ ಬಂಗ್ಲೆ, ಏನು ಕತಿ. ಭಾರಿ ಚಂದ ಐತ್ರಿ. ಇನ್ನ ಒಳಗೆ ನೋಡಿಲ್ಲಲ್ಲ, ಒಳಗೆ ನೋಡಿ ಇನ್ನೂ ಭಾರಿ ಚಲೋ ಐತಿ. ಅಯ್ಯ, ಒಳಗೇನ್ರಿ ಇದು? ಎಂಥ ಚಂದ ಅಂದ್ರೆ ಎಂಥ ಚಂದ ಐತಿ. ಭಾಳ ಚಂದ ಬಿಡ್ರಿ ನಿಮ್ಮ ಮನೆ. ಈ ನಿಮ್ಮ ಮನೆ ನೀನೇ ಮಹಾರಾಣಿ ನೋಡು. ಹೌದಾ? ನಂಗೆ ಭಾಳ ಖುಷಿ ಆಕೈತಿತ್ರಿ. ಸರಿ, ನಾ ಒಂಚೂರು ಫ್ರೆಶ್ ಆಗಿ ಬರ್ತೀನಿ. ನೀನು ಕುತ್ಕೊಂಡಿರು. ಕೆಲಸದಿದ್ದಲ್ಲ, ಆಕೆ ಹೇಳ್ತೀನಿ. ಒಂದು ಸ್ವಲ್ಪ ನನಗೆ ಜ್ಯೂಸ್ ಏನಾರು ತೊಗೊಂಬ ಅಂತ ಹೇಳ್ತೀನಿ. ಸರಿ. ಯವ್ವ, ಏನು ಚಂದ ಐತಿ ಮನಿ. ಎಷ್ಟು ಹೋಗಿರೋ ಬಂಗಾರ ರೊಕ್ಕ ಅದೆಲ್ಲ ಎಲ್ಲ ನಾನೇ ತೊಗೋಬೋದು ರೀ. ನಾನು ನಿಮ್ಮ ಸಲುವಾಗಿ ಸ್ಪೆಷಲ್ಲಾಗಿ ನಾನೇ ನನ್ನ ಕೈಯಾರೆ ಚಾ ಮಾಡ್ಕೊಂಡು ಬಂದಿನಿ ನೋಡ್ರಿ, ಕುಡೀರಿ. ಹೌದಾ? ನೀನು ಯಾಕೆ ಮಾಡ್ಕೊಂಬರಕ್ಕೆ ಹೋಗಿದ್ದಿ? ಕೆಲಸಕ್ಕಿದ್ದಲ್ಲ, ಆಕೆ ಹೇಗೆ ಮಾಡ್ಕೊಂಬರ್ತಿಲ್ಲ?
ಕೆಲಸಕ್ಕೆ ಮಾಡಿದ್ದು ನಾ ಮಾಡ್ದಂಗೆ ಆಗತ್ತಾ? ನಾನು ಎಷ್ಟು ಪ್ರೀತಿಲಿಂತ ಮಾಡ್ಕೊಂಬಂದಿನಿ, ಕುಡಿರಲ್ಲ ಮತ್ತೆ. ಹೌದಾ? ಇದ್ರ ತುಂಬಾ ಬರೀ ಪ್ರೀತಿನೇ ಹಾಕಿದ್ದಂಗೆ ಅದಿ ಹಂಗಿದ್ರೆ. ಹ್ಞೂ ಹೌದು. ಅಂದಂಗೆ ಆಸ್ತಿ ಈಗ ಮತ್ತೆ ನನ್ನ ಹೆಸರಲ್ಲೇ ಬರಿತೀನಿ ಅಂತ ನಂಗೆ ಬರ್ತೀರೇನ? ಹೌದು ನೋಡಿ, ನಿಂಗೆ ಹೇಳೋದೇ ಮರ್ತ್ಬಿಟ್ಟೀನಿ. ನಿನ್ನೆ ವಕೀಲರನ್ನ ಕರೆದು ಎಲ್ಲ ಆಗೈತಂತೆ. ನಿನ್ನ ಹೆಸರಲ್ಲೆಲ್ಲ ಮೊಟಿಷನ್ ಆಮೇಲೆ ಎಲ್ಲ ಪ್ರೊಸೀಜರ್ ಏನೇನಾಗ್ಯಾವ ನೋಡಿ ಎಲ್ಲ ಆಗಿ ಈಗ ನಿನ್ಗೆ ಆಗೈತೆ ನೋಡಿ, ಅಷ್ಟು ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಐತಿ. ಏನು ಚಿಂತೆ ಮಾಡಬೇಡ. ಇನ್ಮೇಲೆ ನಾನು ನೀನು ಇಬ್ಬರು ಆರಾಮಾಗಿರೋಣ. ಹೌದಾ? ಯಾಕ ನನ್ನ ಮ್ಯಾಗ ನಂಬಿಕೆ ಇದ್ದಿದ್ದಿಲ್ಲ ನಿನಗೆ? ಅಲ್ಲ ಮತ್ತೆ ಈ ಮುದುಕ ಹಂಗೆ ಸತ್ಕಿತ್ತು ಹೋದ್ರೆ ಮತ್ತೆ ಮಕ್ಳಿಗೆ ಊಟ ಆಸ್ತಿ ಹೋಗುತ್ತಾ? ನನಗೆ ಇರೋದ್ರ ಬಡತನ ಪರಿಸ್ಥಿತಿ ಒಳಗೆ ಬಂದೀನಿ, ಮತ್ತೆ ಕೊಡ್ತಾನೋ ಇಲ್ಲೋ, ಮತ್ತೆ ವಾಪಸ್ ನಾನು ಅದೇ ಜೀವನಕ್ಕೆ ಇಲ್ಲಿ ಹೋಗ್ಬೇಕು ಅಂತ ಅಂಜಿಕೆ ಹೋದಿಲ್ಲ ನಿಂಗೆ? ಹ್ಞೂ ರೀ, ಅದಕ್ಕೆ ಕೇಳಿದ್ನೆ. ಮತ್ತೆ ಆಸ್ತಿ ಸಲುವಾಗಿ ಈಕಿ ಬಂದಾಳ ಅಂತ ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಆಸ್ತಿ ಸಲುವಾಗಿ ಕೇಳಿಲ್ಲ ಅಂತಂದು. ಇಲ್ಲ, ಅದ್ರ ಬಗ್ಗೆ ಏನು ಚಿಂತೆ ಮಾಡ. ಎಲ್ಲ ನನ್ನ ಸಮಸ್ತ ಆಸ್ತಿನೂ ಎಲ್ಲ ನಿನ್ನ ಹೆಸರಲ್ಲೇ ಮಾಡೀನಿ. ನನ್ನ ಯಾರ ಜೊತೆ ಆಸ್ತಿ ನಾನು ಗಳಿಸಿರೋ ತಕ್ಕಂತ ಎಲ್ಲ ಆಸ್ತಿನೂ ನೀನು ಮಾಡೀನಿ. ಯಾರು ಏನು ಮಾಡೋಕ್ಕಂಗಿಲ್ಲ, ಎಲ್ಲ ನಿನಗೈತಿ. ನೀನು ನನ್ನ ಜೊತೆ ಚಂದಾಗಿರ್ಬೇಕು ಸಾಕಷ್ಟೆ. ಆಯ್ತು ರೀ, ಚಹಾ ಕುಡೀರಿ, ಎಷ್ಟೊತ್ತಾದ ಆರ್ತದೆ. ಹ್ಮ್ 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 ಇದ್ರೊಳಗೆ ಪ್ರೀತಿ ಎಷ್ಟು ತುಂಬೈತೆ ಅಂತ ಗೊತ್ತಾಗ್ತ ನನಗೆ. ಸಕ್ರೆ ಎಷ್ಟು ಹಾಕಿ ಬಾಬಾ, ಆ ಸಕ್ರಿಗಿಂತ ಪ್ರೀತಿನೂ ಕಾಣಾಗ್ತದೆ ನನಗೆ. ಹೌದಾ? ಕುಡ್ರಿ, ಪೂರ ಕುಡಿದು ಮುಗಿಸ್ರಿ. ಆ, ಓ,